Hello, students. Only three of you have joined. Mhm. Okay. So we were dealing with what all things? Binary to octal conversion, binary to decimal conversion in the last classes, isn't it? Kiran? Again who? Neha is there. Kiran is there. ಕೇಳಿಸ್ಲಿಕತ್ತದ sound? Priya is there. Oh, okay. Some of you are joining. Right. One more thing I wanted to inform. ಬಹಳಷ್ಟು ಜನ ಸ್ವಲ್ಪ ಒಂದ್ 5 ನಿಮಿಷ ಜಾಯಿನ್ ಆಗ್ತೀರಿ ಆಮೇಲೆ ಹೋಗ್ಬಿಡ್ತೀರಿ. ನಿಮ್ದು ಅಟೆಂಡೆನ್ಸ್ ಪರ್ಸೆಂಟೇಜ್ ಕಳಿಸ್ತೀನಿ. ಒಂದ್ ಇಬ್ರು 3 ಜನದಂತ್ರು 20, 15, 2%, 4% ಅಷ್ಟಷ್ಟೇ ಬರ್ಲಿಕತ್ತದ. It means that you are not staying in the class for entire 1 hour. ಬರೀ ಒಂದ್ ಸ್ವಲ್ಪ ಲಾಗಿನ್ ಮಾಡಿ ಆಮೇಲೆ ಹೋಗ್ಬಿಡ್ಲಿಕತ್ತೀರಿ ಅಂತ ಅದರ ಅರ್ಥ. Okay. So I have already informed you about this one because your attendance is automatically generated. I cannot help in that one. ನಿಮ್ದು ಅಟೆಂಡೆನ್ಸ್ ಕಂಪಲ್ಸರಿ ಇರ್ಲಿಕ್ಕೆ ಬೇಕು. ಆಮೇಲೆ ಒಂದು 3-4 ಜನ ರೆಗ್ಯುಲರ್ ಆಗಿ ಕ್ಲಾಸಸ್ ಜಾಯಿನ್ ಆಗಿಲ್ಲ. ಅವರು ಜಾಯಿನ್ ಆಗಿಲ್ಲ ಇನ್ ದ ಸೆನ್ಸ್ ಕ್ಲಾಸ್ ಜಾಯಿನ್ ಮಾಡ್ಕೊಂಡಾರ ಬಟ್ ಕ್ಲಾಸಸ್ ಅಟೆಂಡ್ ಮಾಡ್ತಾ ಇಲ್ಲ. ಪ್ರೊಬಾಬ್ಲಿ ಇವತ್ತ ಇಲ್ಲ ನಾಳೆ ನಾನು ನಿಮ್ದು 1 ವಾರದ ಅಟೆಂಡೆನ್ಸ್ ಹಾಕ್ತೀನಿ. ಗ್ರೂಪ್ ಒಳಗೆ ನೋಡ್ಕೋರಿ ನೀವು ಬೇಕಂದ್ರ. What all things is recorded and how you are going to get your attendance. So depending on that only, if any situation arises, ಇನ್ನು ಫರ್ದರ್ ಒಳಗ ನಿಮಗೆ ಬರೀ ಪ್ರಮೋಟ್ ಮಾಡೋದು ಬಂತು ಅಂದ್ರೆ ಇದೇನಾರೇ ಡೀಟೇಲ್ಸ್ ಕೇಳಿದ್ರು ಅಟೆಂಡೆನ್ಸ್ ಅಂದ್ರೆ ಆಮೇಲೆ ನಿಮಗೆ ಪ್ರಾಬ್ಲಮ್ ಆಗಬಾರ್ದು. ಅದಕ್ಕೆ ಹೇಳಿಕತ್ತೀನಿ. ಫಸ್ಟ್ ಆಫ್ ಆಲ್ ರೆಗ್ಯುಲರ್ ಆಗಿ ಕ್ಲಾಸಸ್ ಅನ್ನ ಅಟೆಂಡ್ ಮಾಡ್ರಿ. ಹೋಪ್ಫುಲಿ ಎಲ್ಲಾರ್ಗೂ ಕೇಳಿಸ್ತದ, ಅವೈಲೇಬಿಲಿಟಿ ಅದ, ಎಲ್ಲಾರ ಹತ್ರ ಸ್ಮಾರ್ಟ್ ಫೋನ್ ಅದ. ಮತ್ತೆ ಏನ್ ಪ್ರಾಬ್ಲಮ್ ನಿಮ್ಗೆ ರೆಗ್ಯುಲರ್ ಕ್ಲಾಸಸ್ ಅಟೆಂಡ್ ಮಾಡ್ಕೊಳಿಕ್ಕೆ? ಬಹಳಷ್ಟು ಜನ ಬಂದಿಲ್ಲ. ಸಮ್ವನ್ ಐ ಥಿಂಕ್ GK ರಿಜಿಸ್ಟರ್ ಮಾಡ್ಕೊಂಡಾರ ಬಂದಿಲ್ಲ. ಅಂಡ್ ಒನ್ ಗರ್ಲ್ ಐ ಫಾರ್ಗಾಟ್ ಹರ್ ನೇಮ್. ಬರೀ ಜಾಯಿನ್ ಆಗಿ ಒಂದು 3-4 ನಿಮಿಷ ಇರ್ತಾರ ಆಮೇಲೆ ಹೋಗ್ಬಿಟ್ಟಾರ ಅವ್ರು. ಸೊ ಪರ್ಸೆಂಟೇಜ್ 2, 5 ಹಂಗ ತೋರ್ಸದ ಅವ್ರದ್ದು ಅವೈಲೇಬಿಲಿಟಿದು. ನಿಮಗ್ ಪ್ರಾಬ್ಲಮ್ ಆಗ್ತದ ನೋಡ್ರಿ ಹಿಂಗೆಲ್ಲ ಮಾಡ್ಕೊಂಡ್ರಿ ಅಂದ್ರೆ. ಆಮೇಲೆ ಐ ಕಾಂಟ್ ಹೆಲ್ಪ್ ಔಟ್. ಸೊ ಜಾಯಿನ್ ದ ಕ್ಲಾಸಸ್ ಕರೆಕ್ಟ್ಲಿ. ಅಗೇನ್ ಯು ಜಾಯಿನ್ ನೋ, ವಾಪಸ್ ಜಾಯಿನ್ ಆಗ್ರಿ ಅಲ್ಲ. ಯಾವಾಗ ನಿಮ್ ಕನೆಕ್ಷನ್ ಅವೈಲೇಬಲ್ ಆಗ್ತದಲ್ಲ, ನೋ ಪ್ರಾಬ್ಲಮ್. ಹಂಗೇನಾರ ಇಶ್ಯೂ ಇತ್ತು ಮತ್ತೆ ವಾಪಸ್ ಜಾಯಿನ್ ಆಗ್ರಿ ಕ್ಲಾಸ್ ಇರೋತನ. ಸೊ ಹಂಗ ನೀವು ವಾಪಸ್ ಜಾಯಿನ್ ಆಗ್ರಿ ಅಂದ್ರೆ ಮತ್ತೆ ಅದು ಜಾಯ್ನಿಂಗ್ ರೆಕಾರ್ಡ್ ತೋರಿಸ್ತದ ನಿಮ್ಗ. ಅದು ಹಳಿದು ಫಸ್ಟಿಂದು ಎಲ್ಲ ಆಡ್ ಆಗಿ ಟೋಟಲ್ ಪರ್ಸೆಂಟೇಜ್ ಬರ್ತದ ಅಟೆಂಡೆನ್ಸ್ ಇಂದು. ಬಟ್ ನೀವ್ ಏನಾರೇ ಇಲ್ಲ ಅಂತ ಹೇಳಿ ಸ್ಕಿಪ್ ಮಾಡಿ ಹಂಗೆ ಬಿಟ್ಬಿಟ್ರಿ ಅರ್ಧಕ್ಕೆ ಅಂದ್ರೆ ಇಟ್ ವಿಲ್ ಕ್ರಿಯೇಟ್ ಪ್ರಾಬ್ಲಮ್. ಓಕೆ. ಸೊ ಜಸ್ಟ್ ಗೋ ಕೀಪ್ ದೀಸ್ ಥಿಂಗ್ಸ್ ಇನ್ ದ ಮೈಂಡ್. ರೈಟ್. 13-14 ಜನ ಜಾಯಿನ್ ಆದ್ರು ಅನಿಸ್ತದ. ವಿ ಕ್ಯಾನ್ ಬಿಗಿನ್ ದ ಕ್ಲಾಸ್. Shall we? So today we will start with one of our next topic. Hopefully ಎಲ್ಲಾರ್ಗಿಗ binary to octal, then octal back to binary ಗೊತ್ತಾಗ್ಯದ? ಏನ್ ಮಾಡ್ತೀರಿ? binary to octal ಕನ್ವರ್ಟ್ ಮಾಡ್ಬೇಕು ಅಂದ್ರೆ ಬೈನರಿ ನಂಬರ್ಸ್ ಅನ್ನ ಆಕ್ಟಲ್ಗೆ ಕನ್ವರ್ಟ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ತೀರಿ? Yes, you are making a set of 3 digits. Yes, 3 digits, 3 binary bits ಇಂದ ಏನ್ ಮಾಡ್ತೀರಿ? ಸೆಟ್ ಮಾಡ್ಕೋತೀರಿ ಅಂಡ್ ದೆನ್ ಅದರದ್ದು ಪ್ಲೇಸ್ ವ್ಯಾಲ್ಯೂಸ್ ಅನ್ನ ಅಸೈನ್ ಮಾಡ್ಕೊಂಡು ಎಷ್ಟು ವ್ಯಾಲ್ಯೂ ಬರ್ತದೋ ಅದನ್ನ ಕೊಟ್ರಿ ಅಂದ್ರೆ ಇಟ್ ವಿಲ್ ಬಿ ಕನ್ವರ್ಟೆಡ್ ಇನ್ ಟು ವಾಟ್? ಟು ದ ಬೇಸ್ 8, ದಟ್ ಈಸ್ ಆಕ್ಟಲ್. ಸೊ ಹೆಕ್ಸಾಡೆಸಿಮಲ್ ಬೇಕು ಅಂದ್ರೆ ಅವಾಗ ಏನ್ ಮಾಡ್ತೀರಿ? ಫ್ರಮ್ ಬೈನರಿ ಟು ಹೆಕ್ಸಾಡೆಸಿಮಲ್ ಯು ಆರ್ ಕನ್ವರ್ಟಿಂಗ್. Yes, you are making a group of 4. So 2 to the power 0, 2 to the power 1, 2 to the power 2 and 2 to the power 3 ಅಂತ ತಗೊಂಡು ಟೋಟಲ್ ಆಗಿ ಏನ್ ಮಾಡ್ತೀರಿ ನೀವು? 8, 4, 2, 1 ಎಲ್ಲ ವ್ಯಾಲ್ಯೂಸ್ ಅನ್ನ ಕೊಟ್ಕೊಂಡು 15 ವ್ಯಾಲ್ಯೂಸ್ ಅನ್ನ ಎಕ್ಸೆಸ್ ಮಾಡ್ತೀರಿ ಅಲ್ಲಿ. ಸೊ ದಟ್ ಈಸ್ ಹೌ ಯು ಆರ್ ಗೋಯಿಂಗ್ ಟು ಕನ್ವರ್ಟ್ ಯುವರ್ ಬೈನರಿ ಟು ಆಕ್ಟಲ್ ಅಂಡ್ ಹೆಕ್ಸಾಡೆಸಿಮಲ್.
Then how you are going to convert your octal to binary? Already you know octal numbers ಏನ್ ಕೊಟ್ಟಿರ್ತಾರ ಆ ನಂಬರ್ ಇಂದು binary equivalents ನ ಏನಾರೆ ಬರದ್ರಿ ಅಂದ್ರೆ that is how you are going to convert the given number into binary. Okay, so suppose ನನ್ನ value 7 ಇತ್ತು ಅಂದ್ರೆ ನಾನು binary ಒಳಗೆ ಅದನ್ನ ಬರಿಬೇಕು ಅಂದ್ರೆ if the given number is in octal, 7 is in octal number, and if I want to convert that into binary, then how I'm going to write? I write 111 ಅಂತ ಬರೀತೀನಿ. Okay, suppose if I have 10 which is a hexadecimal number, that is a ಅಂತ ಕೊಟ್ಟಿದ್ರು ಅಂತಂದ್ರೆ then how I'm going to write? 4 digit ಒಳಗೆ binary convert ಮಾಡಬೇಕು, so my value will be what? 8 plus 2, that is 1010 ಬರ್ತದೆ. Clear with the concept? ನೆನ್ಪಾಯ್ತಾ ನಿನ್ನೆ ಹೇಳಿರೋದು? Anyone? Okay, fine. So already what all things we have covered is we have taken decimal ಅನ್ನ binary ಮಾಡೇವಿ, decimal ಅನ್ನ octal ಮಾಡೇವಿ, decimal ಅನ್ನ hexadecimal ಮಾಡೇವಿ. ಆಮೇಲೆ ಇವು ಮೂರೂನು ವಾಪಸ್ ಡೆಸಿಮಲ್ ಕನ್ವರ್ಟ್ ಮಾಡ್ಕೊಳ್ಳಿಕ್ಕೆ ಮಾಡ್ಕೊಂಡೇವಿ. Right? Then we have done binary to decimal we know, decimal to binary we know, then binary to octal, octal to binary, binary to hexadecimal, and hexadecimal to binary. ಇಷ್ಟೆಲ್ಲ ಕಲ್ತೇವೆ ಈಗ already. So today what we will deal is we are going to convert both your octal to decimal numbers. Okay, so your octal value to decimal number. ಒಂದ್ ಸಣ್ಣದ ಬ್ರೀಫ್ ಎಕ್ಸ್ಪ್ಲನೇಷನ್ ಹೇಳ್ತೀನಿ ಹೆಂಗ್ ಬರೀತೀರಿ ಅಂದ್ರೆ ಸಪೋಸ್ ನಿಮ್ ಹತ್ರ ಒಂದು ಆಕ್ಟಲ್ ನಂಬರ್ ಇತ್ತು ಅಂದ್ರೆ ಫಸ್ಟ್ ಅದನ್ನ ಏನ್ ಮಾಡ್ಬೇಕು ನೀವು ಹೆಕ್ಸಾಡೆಸಿಮಲ್ ಕನ್ವರ್ಟ್ ಮಾಡ್ಬೇಕು ಅಂದ್ರೆ ಬೈನರಿಗೆ ಕನ್ವರ್ಟ್ ಮಾಡ್ಕೋಬೇಕು. ದಟ್ ಈಸ್ ನಿಮ್ದು ಆಕ್ಟಲ್ ನಂಬರ್ಸ್ ಅನ್ನ ಬೈನರಿ ಕನ್ವರ್ಟ್ ಮಾಡ್ಕೋಬೇಕು. ಬೈನರಿ ಕನ್ವರ್ಟ್ ಮಾಡ್ಬೇಕಾದಾಗ ಹೆಂಗ್ ಬರೀತೀರಿ? ಆಕ್ಟಲ್ ನಂಬರ್ ಅನ್ನ ಬೈನರಿ ಕನ್ವರ್ಟ್ ಮಾಡ್ಬೇಕಂದ್ರೆ ಯು ಆರ್ ಮೇಕಿಂಗ್ ಅ ಗ್ರೂಪ್ ಆಫ್ 3 digits. ಎಸ್, ಮೂರ್ ಡಿಜಿಟ್ ಅನ್ನ ನಂಬರ್ಸ್ ಅನ್ನ ಕೊಟ್ಕೊಂಡ್ ಮಾಡ್ತೀರಿ. ಅಂಡ್ ದೆನ್ ಫೈನಲಿ ವಾಟ್ ಯು ಆರ್ ಗೋಯಿಂಗ್ ಟು ಡೂ to convert that into a hexadecimal number, then again you are reassembling that into a group of 4s, and 4s na ಮಾಡಿ ಆಮೇಲೆ ಅದನ್ನ ಏನ್ ಮಾಡ್ತೀರಿ ನೀವು assemble ಮಾಡ್ಕೊಳ್ತೀರಿ. So just I'll show you one example. Just say me whether you are seeing this one whiteboard. Whiteboard ಕಾಣಿಸ್ಲಿಕ್ಕತ್ತದ ಸ್ಕ್ರೀನ್ ಮೇಲೆ? Okay, so say if I have a number 754, this is my octal number, right? So if this is in base 8, then how I am going to convert this into base 16? Base 16 ಒಳಗೆ ಇದರದ ವ್ಯಾಲ್ಯೂ ಏನ್ ಬರ್ತದೆ? So you are converting an octal number into a hexadecimal number, right? So what you are going to do? You write first 754. ಮೊದಲ ಆಕ್ಟಲ್ ನಂಬರ್ ಅನ್ನ ಬೈನರಿ ಕನ್ವರ್ಟ್ ಮಾಡ್ರಿ. ಬೈನರಿ ಮಾಡ್ಬೇಕು ಅಂದ್ರೆ ಏನ್ ಮಾಡ್ತೀರಿ? ಫಸ್ಟ್ 4 ಇಂದ 3 ಡಿಜಿಟ್ ನಂಬರ್ ಬರೀತೀರಿ. ಏನಾಗ್ತದ? 4th ಬೈನರಿ ವ್ಯಾಲ್ಯೂ ಏನು? ಇಟ್ ಈಸ್ 3 digit 100. ನೆನಪು ಮಾಡ್ಕೋರಿ, ನಿನ್ನೆ we had already dealt with this thing. ಸೈಡ್ ತಕ್ಕೋರಿ, ಹಿಂದಿಂದು ಗೊತ್ತಾಗ್ತದೆ ನಿಮ್ಗೆ. 4 ಇದ್ ವ್ಯಾಲ್ಯೂ ಏನದ ನೋಡ್ರಿ 3 digits ಒಳಗೆ. It is 100. So this is 2 to the power 2, 2 to the power 1, and 2 to the power 0. So 2 to the power 2 ಜಾಗ ಒಳಗೆ 1 ಇತ್ತು ಅಂದ್ರೆ this is 4 to 1 value. ಹೌದಿಲ್ಲ? 4 to 1 value. Right? ಗೊತ್ತಾಯ್ತು ಇದು 4 ಹೆಂಗ್ ಬಂತು ಅಂತ? So 100 is the value for 4. Then for 5 what you have? 101 ಬರ್ತದೆ. 7 ಗೆ ಏನ್ ವ್ಯಾಲ್ಯೂ? 111. ಎಸ್, ಸೊ ಇಷ್ಟು ನೆನ್ಪಿಟ್ಕೊಂಡ್ಬಿಡ್ರಿ ಅಷ್ಟೇ. ಆಕ್ಟಲ್ ಇದ್ದಾಗ ನಿಮ್ ಹತ್ರ ಎಷ್ಟು ವ್ಯಾಲ್ಯೂಸ್ ಇರ್ತದ? 3 ನಂಬರ್ಸ್ ಇರ್ತಾವ. ಸೊ ಫಸ್ಟ್ ನಂಬರ್ ಇಂದು 2 to the power 0, ಸೆಕೆಂಡ್ ನಂಬರ್ ಇನ್ 2 to the power 1, ಥರ್ಡ್ ನಂಬರ್ ಇನ್ 2 to the power 2. ಅಂದ್ರೆ ಇದ್ರದ್ದು ಓವರ್ ಆಲ್ ವ್ಯಾಲ್ಯೂ ಏನಿರ್ತದ? 4 to 1, ರೈಟ್? ಸೊ ಎಲ್ಲೆಲ್ಲಿ 1 ಬರ್ದಿರ್ತೀರೋ ಅದಕ್ಕೆ ಈ ಮ್ಯಾಲಿನ ವ್ಯಾಲ್ಯೂಸ್ ಏನಿರ್ತಾವ ಅವು ಅಕ್ಯುಮುಲೇಟ್ ಆಗಿರ್ತಾವ. ಸೊ ಸಪೋಸ್ ಇಫ್ ಐ ವಾಂಟ್ 4, ದೆನ್ ಇಟ್ ವಿಲ್ ಬಿ 100. 5 ಬೇಕು ಅಂದ್ರೆ 4 plus 1, 101. ಗೊತ್ತಾಯ್ತಾ? Then 7 is 4 plus 2, 6, 6 plus 1, 7. Getting this one? ನೀವೊಬ್ರೆ ಮಾತಾಡ್ರಿ.
Anybody? Okay. So, ಇದು ಕಾನ್ಸೆಪ್ಟ್ ಗೊತ್ತಾಯ್ತಾ? ಇದು ಹೆಂಗ್ ಬಂತು ನಿಮ್ಗೆ? ಇದು this one number. So this set is value 4, this is value 5, and this is value 7. Yes. Then next what you are going to do? You are having the value 111 101 100. ಇದು ಬೈನರಿ ನಂಬರ್. ಈಗ ನಿಮ್ ಮೇಲೆ ಬರ್ದಿರುವಂತ ಬೈನರಿ ನಂಬರ್. ಸೊ ಈಗ ಏನ್ ಮಾಡ್ಬೇಕು? ಇನ್ಸ್ಟೆಡ್ ಆಫ್ ಗ್ರೂಪಿಂಗ್ 3 ಯು ಆರ್ ಗ್ರೂಪಿಂಗ್ ಇಟ್ ಇನ್ 4 digits. So this is one set, this is a second set. Okay, and from here you are going with the third set. So now what is the value of this first group? ಹೇಳ್ರಿ. This is 2 to the power 3, 2 to the power 2, 2 to the power 1, 2 to the power 0 ಇರ್ತದ. So 2 to the power 3 value 8, 8 plus 4, this is 12. Yes, yes. And this is 8 plus 4 plus 2, that is 14. And this is 0, 0, 1. ಈ ಕಡೆ ಎಲ್ಲ 0 ತಗೋಬೇಕು ನೀವು. So total value will be 1. Now convert these values into hexadecimal. 1, 14 is what? E in hexadecimal, and 12 andre yav alphabet bartada? C. So it is 1EC. So what is your 754 octal number? When you are converting this into hexadecimal, what you are going to get? 1E. This is the answer. Any doubts in this one? Students? ಬರ್ತಿದ್ದೀರಾ ಇದನ್ನ? ನನಗೆ ಆರ್ಬಿನಿಂದ ಅವಾಜ್ ಕೇಳಿಸ್ತಾ ಇಲ್ಲ ನೋಡ್ರಿ, ಬರೀ ನಾಯಿ ಬೊಗಳಿದ ಅವಾಜ್ ಕೇಳಿಸ್ಲಿಕತ್ತದ. ಒಬ್ರು ಮಾತಾಡ್ರಿ, ಯಾರೇ ಫಾಲೋ ಆಗ್ಲಿಕತ್ತದ ಹೇಳಿದ್ದು? ಹಾ, ಫೈನ್. ಸೊ ಒಂದ್ ಎಕ್ಸಾಂಪಲ್ ಕೊಟ್ಟ ಏನ್ ಬರ್ಕೊಳಿಕ್ ಟೈಮ್ ಬೇಕು? ಇದು ನೆಕ್ಸ್ಟ್ ಎಕ್ಸಾಂಪಲ್ ಕೊಡ್ಲಾ? ಇದನ್ನ ಬರ್ಕೊಂಡಾಯ್ತಾ ಎಲ್ಲಾರು? ಗರ್ಲ್ಸ್ ಬರ್ಕೊಂಡ್ರೇನ್ರಿ? ಗರ್ಲ್ಸ್, okay, fine. Take down next example. Try to convert 400 to the base 8 into 16. Hexadecimal ಗೆ ಕನ್ವರ್ಟ್ ಮಾಡ್ರಿ, ಬೇಸ್ 16 ಗೆ. ಏನ್ ಬರ್ತದ ಹೇಳ್ರಿ ಆನ್ಸರ್? Try it out. You have to take 4, 0, 0. 3 digit ಒಳಗ values ಬರಿಬೇಕು. So 0 value is 3 zeros. 0 value is again 3 zeros, and value of 4 is 100. Now you have a binary number. Instead of making group of 3, make group of 4 digits. So this is first group, this is your group, and this is your third group, right? So the value will be, all zeros will give you 0, all zeros will give you 0, and the remaining 1, 0, 0, 0, 1 anta annange idu. So this is the value as 1. So your value will be 1, 0, 0. Getting this one? Write this number 47543 in base 8 is equal to how much in base 16? ಮೊದಲೇ ಎಲ್ಲ ವ್ಯಾಲ್ಯೂಸ್ ಅನ್ನ ಬೈನರಿ ಕನ್ವರ್ಟ್ ಮಾಡ್ಕೊರಿ, ಇಂಡಿಪೆಂಡೆಂಟ್ ಡಿಜಿಟ್ ತಗೊಂಡು.
4 na 7 5 4 3 with 3 digits. With 3 digits. Okay. Then convert that into group of 4. Group of 4. Yes. 4F63. This is the correct answer. Absolutely right answer. Yes. 4F63. Yes, it is correct. So you are going to get 4 7 5 4 3. So 3 is 0 1 1, 4 is 1 0 0, 5 is 1 0 1, 7 is 111, and 4 is 1 0 and 0. Now make group of 4, this 4, these 4, these 4, and these 3 digits. Take 1 0. So this is the answer will be, the last set is going to give you value 3. The next set is going to give you the value 4 plus 2 6. The next value is going to give you 15 as the value, and the fourth set is going to give you 4. So 4, you have to convert this 15 into hexadecimal number, that is F, hexadecimal equivalent number, then 6 and 3. So finally your answer will be 4F 6 3. 4F 6 3. Got this one? Students following? Okay. So ಏನ್ ಮಾಡಿರಿ ಈಗ ಆಕ್ಟಲ್ ನಂಬರ್ ಅನ್ನ ಹೆಕ್ಸಾಡೆಸಿಮಲ್ ಗೆ ಕನ್ವರ್ಟ್ ಮಾಡಿರಿ. ಎಸ್. ಸೊ ಸಪೋಸ್ ಹೆಕ್ಸಾಡೆಸಿಮಲ್ ನಂಬರ್ ಕೊಟ್ಟು ಆಕ್ಟಲ್ ಗೆ ಕನ್ವರ್ಟ್ ಮಾಡ್ರಿ ಅಂದ್ರೆ ಏನ್ ಮಾಡ್ಬೇಕು? ಸಿಮಿಲರ್ ವೇ, ಈಗ ಏನ್ ವ್ಯಾಲ್ಯೂಸ್ ನೀವು ಬೈನರಿ ಕನ್ವರ್ಟ್ ಮಾಡಿರಲ್ಲ ಹಂಗೆ ಬೈನರಿ ಕನ್ವರ್ಟ್ ಮಾಡ್ಬೇಕು. ಹೆಕ್ಸಾಡೆಸಿಮಲ್ ನಂಬರ್ ಬೈನರಿ ಮಾಡ್ಬೇಕು. ಆಮೇಲೆ ಏನ್ ಮಾಡ್ತೀರಿ? ಯು ಮೇಕ್ ಗ್ರೂಪ್ ಆಫ್ 3. ಎಸ್, ಗ್ರೂಪ್ ಆಫ್ 3 ಮಾಡ್ಕೊಂಡು ಹೋಗ್ಬೇಕು. ಓಕೆ. ಸಪೋಸ್ if I have the question as 1EC is my question. This is a hexadecimal number. Idardu octal number ಏನು ಅಂತ calculate ಮಾಡ್ಲಿಕತ್ತಿದ್ರಿ ಅಂದ್ರೆ, then how you are going to do? Take 1E and C. What you are going to do? Hexadecimal to octal you are converting. So 1EC. C do binary value ಏನು? C is the number 12. So 12 is 1 1 0 0. C is 14. 14 is 8 plus 4 12. 12 plus 2 14. So it is 1110 E value. And then 1 na 1 anta tagori, hinde 3 zeros hakori kade. You take 3 zeros. Okay. So this is the thing. Converted into binary. Now you make a group of 3 digits. Agale 4 digits ಯಾಕೆ ಮಾಡ್ಲಿಕತ್ತಿದ್ರಿ? ಹೆಕ್ಸಾಡೆಸಿಮಲ್ ಕನ್ವರ್ಟ್ ಮಾಡೋರಿದ್ರಿ ಅಂತ 4 digits ಮಾಡ್ಲಿಕತ್ತಿದ್ರಿ. ಈಗ ಯಾವ್ದಕ್ಕೆ ಕನ್ವರ್ಟ್ ಮಾಡೋರಿದ್ದೀರಿ? ಆಕ್ಟಲಿಗೆ ಮಾಡೋರಿದ್ದೀರಿ ಅಂತ ಹೇಳಿ ಎಷ್ಟು ಡಿಜಿಟ್ ತಗೋಬೇಕು? 3 digits ಅನ್ನ ತಗೋಬೇಕು. ಓಕೆ. ಇಲ್ಲಿ 3 ಸೆಟ್ ಏನದ ಇದನ್ನ ಖಾಲಿ ಬಿಟ್ಬಿಡ್ರಿ. 0 0 ಅದ, ಯು ಕ್ಯಾನ್ ಕನ್ಸಿಡರ್ ಇಟ್ as 0 only. So what is the value of this first group? 100. So 100 will give you the value 4 octal valaga. 101 will give you 4 plus 1. The value as 5. Yes. So and the last group is going to give you 111, which is 7. So your answer is 754. Agale ನಾವು ಸಾಲ್ವ್ ಮಾಡಿದ್ವಿ ಇದನ್ನೇ ಆಕ್ಟಲ್ ನಂಬರ್ ಅನ್ನ. ಫಸ್ಟ್ ನಿಮ್ದು ಕನ್ವರ್ಷನ್ ಚಾಲು ಮಾಡಿದ್ವಿ ಇವತ್ತಿಂದು ಇದೇ ನಂಬರ್. 754 ಅನ್ನ ಕೊಟ್ರಿ ಅಂದ್ರೆ ಹೆಕ್ಸಾಡೆಸಿಮಲ್ ಬಂದಿದ್ ವ್ಯಾಲ್ಯೂ ಏನು? 1EC ಅಂತ ಬಂದಿತ್ತು.
Yes, ಹೇಳ್ರಿ. If one EC is given, then your value will be 5, sorry, 7, 4 and 5. This is the answer. 7, 4, 5. This is the answer. Second problem try ಮಾಡ್ತೀರಾ? Yes. Take 100 to the base 16 and calculate what is its value into the base 8. 0400. That is, your value is 400. 400 ಬರುತ್ತೆ. That's right. 0400 ಅಂದ್ರೂ ಕರೆಕ್ಟ್ ಅದ. ಏನ್ ಇಶ್ಯೂ ಇಲ್ಲ. Okay. So ಹಿಂದ್ಗಡೆ 0 ಬಂತು ಅಂದ್ರೆ just we will rub it off. So your value will be what? 400. 400. That is your octal number. 100. ಸೊ ಹೆಕ್ಸಾಡೆಸಿಮಲ್ ಒಳಗ 4 ಗ್ರೂಪ್ ಮಾಡ್ತೀರಿ. ಸೊ 4 ಸತಿ 0 ಬರಿಬೇಕು 0ಕ್ಕೆ. ಇಲ್ಲಿ ಕೂಡ 4 ಸತಿ 0 ಬರಿಬೇಕು 000. 1 ಗೆ ಏನ್ ಬರಿತೀರಿ? 1 and 3 zeros you are writing. Okay. Now make a group of 3. This is one set. This is your second set. And this is your third set. And this remaining things will be your fourth set. So this is going to give you 0. This set is going to give you 4. This set is going to give you 0. And this set is going to give you again 0. So your answer is 0400, which you can take as 400. 400 is your answer. Right? ಅರ್ಥ ಆಗ್ಲಿಕತ್ತದ? Conversions, students? ಯಾರಾದ್ರೂ ಒಬ್ರು ಮಾತಾಡ್ರಿ. Okay. Take down next problem. You have the question 4F63. 4x63 is how much in base 8? Calculate and tell the answer. Four seven double 5 3 is one answer. One more answer. 47543. 543 is correct answer. This is the right answer. 47543. Okay. Hopefully understand ಆಗ್ಲಿಕತ್ತದ ಅನ್ಕೋತೀನಿ ಎಲ್ಲಾರ್ಗಿ. Right? ಒಂದೆರಡು ಪ್ರಾಬ್ಲಮ್ಸ್ ಮನಿ ಒಳಗ್ ಮಾಡ್ತೀರಾ? Conversion in numbers. So
ಈ ಸದ್ಯ ಬೇಡ, ಆಮೇಲೆ ಮಾಡ್ಕೋರಿ ಕ್ಲಾಸ್ ಮುಗಿದ್ಮೇಲೆ ಮನೆ ಒಳಗ. ಸೇ ಕನ್ವರ್ಟ್ ದ ಗಿವನ್ ನಂಬರ್ಸ್ 4 to 5. This is 10. This is a decimal number. ಉಳಿದಿದ್ ಮೂರಕ್ಕೂ ಕನ್ವರ್ಟ್ ಮಾಡ್ರಿ, ಬೈನರಿಗೆ, ಆಕ್ಟಲ್ಗೆ, ಹೆಕ್ಸಾಡೆಸಿಮಲ್ಗೆ. ರೈಟ್? ದೆನ್ this is a binary number. Convert this into remaining 3 numbers. ಎದಕ್ಕೆ ಕನ್ವರ್ಟ್ ಮಾಡ್ತೀರಿ ಇದನ್ನ? ಯಾವ್ಯಾವ್ದಕ್ ಮಾಡ್ತೀರಿ? ಬೈನರಿ ಒಳಗಿರೋದನ್ನ ಹೆಕ್ಸಾಡೆಸಿಮಲ್ ಮತ್ತೆ ಡೆಸಿಮಲ್ಗೂ ಮಾಡ್ಬೇಕು. ಹಾ, ಓಕೆ. ದೆನ್ ಕನ್ವರ್ಟ್ 7561. This is an octal number. Convert this into remaining 3. That is to decimal, to binary, and to hexadecimal. Yes? ABC4. This is a 4. This is a hexadecimal number. Convert this into remaining things. That is to binary, to decimal, and to octal. ಇವು 4 ಪ್ರಾಬ್ಲಮ್ಸ್ ಮಾಡ್ಕೋರಿ. ಇವು ಅಷ್ಟು ಮಾಡ್ಲಿಕ್ಕೆ ಬರ್ಬೇಕು ನಿಮಗ. ಈಗ ಇಷ್ಟು ದಿನ ಏನ್ ಕ್ಲಾಸ್ ಹೇಳಿನಲ್ಲ, ಇವು ಎಲ್ಲ ಕನ್ವರ್ಷನ್ಸ್ ಕವರ್ ಆಗ್ಯಾವ ನಮ್ಮ. ಡೆಸಿಮಲ್ ಇಂದ ಮಿಕ್ಕದ್ 3ಕ್ಕ, ಬೈನರಿಯಿಂದ ಉಳಿದಿದ್ 3ಕ್ಕ, ಆಕ್ಟಲ್ ಇಂದ ಉಳಿದಿದ್ 3ಕ್ಕ, ಹೆಕ್ಸಾಡೆಸಿಮಲ್ ಇಂದ ಉಳಿದಿದ್ 3ಕ್ಕ ಎಲ್ಲಾನು ಕನ್ವರ್ಟ್ ಮಾಡ್ಲಿಕ್ಕೆ ಹೇಳ್ಕೊಟ್ಟೇನಿ. ಓಕೆ? ಯಾವ್ದಾರೆ ನಿಮಗ್ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಬಂದಿಲ್ಲ ಅಂದ್ರೆ ದೆನ್ ಜಸ್ಟ್ inform me in the next class, or if you face any difficulties to solve any of these problems. Okay? But it is compulsory that every one of you has to do this one. ಯಾರ್ಯಾರು ಇವತ್ತು ಕ್ಲಾಸ್ ಅಟೆಂಡ್ ಮಾಡಿರಿ ಎಲ್ಲರೂ ನಾಳೆ ಯಾರ ಕಡೆಯಿಂದನೂ ನಾ ಆನ್ಸರ್ ಕೇಳ್ಬೋದು. ಇವು 4 ಕ್ವಶನ್ಸ್ ಇಂದು. ಕೇಳಿಸ್ತಾ ಇದೆಯಾ ಹೇಳಿದ್ದು? So probably this is your number system conversion, basic number system conversion. ಸೊ ಇಷ್ಟೊತ್ತನ ನಾವ್ ಏನ್ ಮಾಡೇವಿ ಅಂದ್ರೆ ವಿ ಆರ್ ವರ್ಕಿಂಗ್ ವಿತ್ ದ ಹೋಲ್ ನಂಬರ್. ಯಾವಾಗ್ಲೂ ಏನ್ ಕೆಲಸ ಮಾಡ್ಲಿಕತ್ತಿದ್ವಿ, ಹಿಂಗ ಹೋಲ್ ನಂಬರ್ಲೆ ಮಾಡ್ಲಿಕತ್ತಿದ್ವಿ. 754 ಅಂತ. ಯಾವಾಗೂ ಈ ರೀತಿ ಫ್ಲೋಟಿಂಗ್ ನಂಬರ್ ತಗೊಂಡಿಲ್ಲ ನಾವು. 754.12 ಅಂತ ತಗೊಂಡೇವಿ ಯಾವಾಗರೆ? ಇಲ್ಲ. ಸಪೋಸ್ ಇಫ್ ಐ ಹ್ಯಾವ್ ಅ ಬೈನರಿ ನಂಬರ್, ಐ ಹ್ಯಾವ್ ನಾಟ್ ವರ್ಕ್ಡ್ ವಿತ್ ಸಚ್ ನಂಬರ್ಸ್. ಇಂಥ ನಂಬರ್ ಜೋಡಿ ಕೆಲಸ ಮಾಡಿರಿ ಇಷ್ಟೊತ್ತನ? ಮಾಡಿಲ್ಲ ನಾವು, ಹೌದಿಲ್ಲ? ಸೊ ಹೌ ಯು ಆರ್ ಗೋಯಿಂಗ್ ಟು ವರ್ಕ್ ಆನ್ ದ ಫ್ಲೋಟಿಂಗ್ ನಂಬರ್ಸ್? ನಾವ್ ಎಷ್ಟೊತ್ತನ ಮಾಡಿರೋದು ಬರೀ ಇಂಟೀಜರ್ಸ್ ಮೇಲೆ, ಅಂದ್ರೆ ಹೋಲ್ ನಂಬರ್ಸ್ ಮೇಲೆ ವರ್ಕ್ ಮಾಡೇವಿ. ವಿ ಹ್ಯಾವ್ ವರ್ಕ್ಡ್ ಓನ್ಲಿ ವಿತ್ ವಾಟ್? ವಿತ್ ಇಂಟೀಜರ್ ನಂಬರ್ಸ್. ಇದಿಷ್ಟ ನಂಬರ್ ಜೋಡಿ ಕೆಲಸ ಮಾಡೇವಿ ನಾವು. ಸೊ ಈ ಸೆಕ್ಷನ್ ಮಾಡಿಲ್ಲ ನಾವು. ವಿ ಹ್ಯಾವ್ ನಾಟ್ ವರ್ಕ್ಡ್ ವಿತ್ ದ ಡೆಸಿಮಲ್ ಸೆಕ್ಷನ್, ಡೆಸಿಮಲ್ ಪಾರ್ಟ್ ಜೋಡಿ ವರ್ಕ್ ಮಾಡಿಲ್ಲ. ಸೊ ಫ್ರಾಕ್ಷನಲ್ ಪಾರ್ಟ್ ಜೋಡಿ ಏನಾರೇ ಕೆಲಸ ಮಾಡೋದಿತ್ತು ಅಂದ್ರೆ, ಇದ್ರ ಮೇಲೆ ವರ್ಕ್ ಮಾಡೋದಿತ್ತು ಅಂದ್ರೆ ವಾಟ್ ಯು ಆರ್ ಗೋಯಿಂಗ್ ಟು ಡೂ? That is today's topic actually. So how you are going to convert the given decimal floating number into binary? Take down the head. Decimal floating numbers to binary. Heading in baritiri. Decimal floating numbers to binary. Okay? So your problem is to solve 43.167. This is a decimal number, and how you are going to convert this into binary number? ಸೊ ನಾರ್ಮಲ್ ಆಗಿ ನಾವು ಡೆಸಿಮಲ್ ಅನ್ನ ಬೈನರಿ ಕನ್ವರ್ಟ್ ಮಾಡ್ಬೇಕು ಅಂದ್ರೆ ಏನೇನ್ ಮಾಡ್ತೇವೆ ಹೇಳ್ರಿ? ಫ್ಯಾಕ್ಟರೈಸೇಷನ್ ಮಾಡ್ತೀರಿ. ದಟ್ ಈಸ್ ಯು ಆರ್ ಗೋಯಿಂಗ್ ಟು ಡಿವೈಡ್ ಇಟ್ ಬೈ 2. ಎಸ್, ಸೊ 243 ಡಿವೈಡ್ ಮಾಡ್ಕೊಂಡಿರಿ. ಸೊ ಯು ಆರ್ ಗೋಯಿಂಗ್ ಟು ಗೆಟ್ 21. ರಿಮೈಂಡರ್ ಇಸ್ 1. ಅಗೇನ್ ಯು ಹ್ಯಾವ್ ಅ ವ್ಯಾಲ್ಯೂ 2, ರೈಟ್? ದೆನ್ you have 10 and your remainder is again 1. Then again 2. Okay, your 2 is not visible over here, right? 2 5s are 10, remainder is 0. 2 2s are 5, remainder is 1, and 2 1s are 2, your remainder is 0. So what is your answer?
1 0 1 0 1 1. ಎದಕ್ ಬಂತಿದು? Only for 43 we have. Then what about this remaining section? This remaining section 1.167. ಇದನ್ನ ಹೆಂಗ್ ಮಾಡಬೇಕು? So what you have to do, initially ಏನ್ ಕಾಣಿಸ್ಲಿಕ್ಕತ್ತದಲ್ಲ, ಫಸ್ಟ್ 43 ದಂತರೂ ಬೈನರಿ ನಂಬರ್ ಮಾಡಿಟ್ಕೋಬೇಕು. ಇದು ಗೊತ್ತದ ನಿಮಗೆ ಹೆಂಗ್ ಮಾಡೋದು ಅಂತ. ಸೊ ಈಗ ಡೆಸಿಮಲ್ ಪಾರ್ಟ್ ಅಥವಾ ಫ್ರಾಕ್ಷನಲ್ ಪಾರ್ಟ್ ಇಂದು ಬೈನರಿಗ ಹೆಂಗ್ ಕನ್ವರ್ಟ್ ಮಾಡ್ತೀರಿ ಅಂತ. ಸೊ ವಾಟ್ ಯು ಆರ್ ಗೋಯಿಂಗ್ ಟು ಡೂ, ಯು ಆರ್ ಟೇಕಿಂಗ್ 0.167. this is the fractional part, ಹೌದಿಲ್ಲ? ಸೊ ಟೋಟಲ್ ನಂಬರ್ ಏನದ 43.167. so that you can split into the whole number 43 and the fractional part 0.167. so already 43 the binary value ನಾವು ತೆಗೆದ್ಬಿಟ್ಟೇವಿ. ಈಗ ಯಾವ್ದ್ರ ವ್ಯಾಲ್ಯೂ ತೆಗಿಲಿಕತ್ತೀರಿ? 0.167 ಇಂದು ಬೈನರಿ ವ್ಯಾಲ್ಯೂ ತೆಗಿತೀರಿ. ಸೊ 0.167 into 2 ಮಾಡ್ಬೇಕು ಫಸ್ಟ್. ಓಕೆ, ಬೈನರಿಗೆ 43 ನ ಕನ್ವರ್ಟ್ ಮಾಡಬೇಕಾದಾಗ ಯು ಆರ್ ಗೋಯಿಂಗ್ ಟು ಡಿವೈಡ್ ಇಟ್ ಬೈ 2. whereas for the fractional parts what you are going to do, you have to multiply it by 2. okay, so what value will get? ಮಾಡ್ತೀರಾ? ಮಾಡಿ ಹೇಳ್ರಿ ನನಗೆ ವ್ಯಾಲ್ಯೂ. ಸೊ ಇಟ್ ಈಸ್ 0.167 into 2. ಎಷ್ಟು ಬಂತು? ಎರಡ್ಲೆ ಡಿವೈಡ್ ಮಲ್ಟಿಪ್ಲೈ ಮಾಡಿ ಹೇಳ್ರು. ಆನ್ಸರ್ 0.334. ಸೊ ಆವಾಗ ಏನ್ ಮಾಡ್ಬೇಕು, ಈ ಪಾಯಿಂಟ್ ಇನ್ಕಿಂತ ಫಸ್ಟ್ ಏನ್ ಬರ್ತದಲ್ಲ ಡೆಸಿಮಲ್ ಸೆಕ್ಷನ್, ಯು ಹ್ಯಾವ್ ಟು ಟೇಕ್ ದಿಸ್ ನಂಬರ್ ಆಸ್ ಅ ರಿಮೈಂಡರ್. ನಾವ್ ಹೆಂಗ್ ರಿಮೈಂಡರ್ ತಗೋತೇವಲ್ಲ, ಸೊ ಯು ಹ್ಯಾವ್ ಟು ರೈಟ್ ದಿಸ್ ಸಪರೇಟ್ಲಿ, ದಟ್ ಈಸ್ 0 ನ ಸಪರೇಟ್ ಆಗಿ ಬರ್ಕೋರಿ. ಓಕೆ, ಮಿಕ್ಕಿರೋ ಪಾರ್ಟ್ ನ ಮತ್ತೆ ಮಲ್ಟಿಪ್ಲಿಕೇಶನ್ ತಗೋರಿ. ಸೊ ವಾಟ್ ಯು ಆರ್ ಟೇಕಿಂಗ್ 0.334 into 2 again. so what you will get? 0. ಎಷ್ಟು ಬರ್ತದ? 0.668 ಬರ್ತದ. ಸೊ ಮತ್ತೆ ಇದ್ರ ಒಳಗಿಂದ ಈ ಪಾರ್ಟ್ ನ ನೀವೇನ್ ಮಾಡ್ಬೇಕು, ಕ್ಯಾರಿ ಓವರ್ ಅಥವಾ ನಿಮ್ಗೆ ಸಪರೇಟ್ ಹೆಡ್ ಒಳಗ ತಗೋಬೇಕು. ದಟ್ ಈಸ್ 0 ಅಂತ ಬರ್ಕೋರಿ. ನೆಕ್ಸ್ಟ್ ಅಗೇನ್ ಯು ಹ್ಯಾವ್ 0.668 into 2. so what you are going to get? 336 you are going to get. 1.336 ಬರ್ತದೆ. ಸೊ ಇಲ್ಲಿ ನಿಮ್ಗ ನಂಬರ್ ಏನ್ ಬಂತು? 1 ಬಂತು, 0 ಬರ್ಲಿಲ್ಲ ಈ ಸರ್ತಿ. ಸೊ ಯು ಹ್ಯಾವ್ ಟು ಟೇಕ್ 1, ರೈಟ್? ಸೊ ನೆಕ್ಸ್ಟ್ ಟರ್ಮ್ ಏನ್ ತಗೋತೀರಿ? ಈ 1 ಹೋದ್ಮೇಲೆ ಇಲ್ಲಿ ಉಳಿಯೋದು 0.336 ಉಳಿತದ ಮತ್ತೆ. ಸೊ ಅಗೇನ್ ಯು ಗೋ ಆನ್ ಮಲ್ಟಿಪ್ಲೈಯಿಂಗ್ ಇಟ್ ಬೈ 2. then next value is 0.672. ಹೌದಾ? yes. so again you take this digit, so this is 0, right? and then the remaining section. ಸೊ ನೋಡಿದ್ರೆ, ನೀವು ಅಬ್ಸರ್ವ್ ಮಾಡಿದ್ರೆ, ನೀವು ಕಂಟಿನ್ಯೂ ಮಾಡ್ಕೊಂಡು ಹೋದಂಗ ಕಂಟಿನ್ಯೂನೇ ಆಗ್ಲಿಕ್ಕತ್ತದ. ಒಟ್ಟಿ ನಿಮ್ಗ ಇಲ್ಲಿ ಏನ್ ಬರ್ಬೇಕು ಅಂದ್ರೆ, ಇನಿಷಿಯಲ್ ಯು ಹ್ಯಾವ್ ಟು ಗೆಟ್ 100 ಆರ್ ಎಲ್ಲ 0 ಅರೇ ಬರ್ಬೇಕು. ಹೆಂಗ? ಹಿಂಗ್ ಬರ್ಬೇಕು. 1.00 ಮಲ್ಟಿಪ್ಲೈ ಮಾಡ್ತಿರಲ್ಲ, ಮಾಡಿದ್ಮೇಲೆ ಐದರ್ ಇದಾರೆ ಬರ್ಬೇಕು, ಇಲ್ಲ ಹಿಂಗಾರೆ ಬರ್ಬೇಕು. ಎಲ್ಲ ಇಲ್ಲಿ ಈ ಡಿಜಿಟ್ಸ್ ಏನು ಉಳಿಬಾರ್ದು, ಪಾಸಿಬಲ್. ಓಕೆ, ಸೊ ಇದು ಆಗಿಲ್ಲ ಅಂದ್ರೆ 5 ರಿಂದ 6 ಕ್ಯಾಲ್ಕುಲೇಷನ್ಸ್ ಮಾಡಿ ದೆನ್ ಯು ಕ್ಯಾನ್ ಸ್ಟಾಪ್ ಇಟ್ ಆಫ್, ರೈಟ್? ಈ ಎಕ್ಸಾಂಪಲ್ ಒಳಗ ಬಂದಿಲ್ಲ. ಸೊ ಆಲ್ರೆಡಿ ವಿ ಹ್ಯಾವ್ ಡನ್ 5 calculations. so I am going to stop this one at this one. so here it is 1.344. ಹೌದಿಲ್ಲ? 672 ಹೇಳಿದ್ರಿ ಅಂದ್ರೆ ಇಷ್ಟು ಬರುತ್ತೆ. ಸೊ ಯುವರ್ ವ್ಯಾಲ್ಯೂ ಈಸ್ 1. yes. so this time you should not take like this, ಹಿಂಗ ಕೆಳಗಿಂದ ಮೇಲೆ ತಗೊಳಂಗಿಲ್ಲ. ಈ ಸರ್ತಿ ಏನ್ ಮಾಡ್ಬೇಕು? ಯು ಹ್ಯಾವ್ ಟು ಟೇಕ್ ಟಾಪ್ ಟು ಬಾಟಮ್ ತಗೋಬೇಕು. ಸೊ ಈ ಫಾರ್ಮ್ಯಾಟ್ ಒಳಗ್ ತಗೋಬೇಕು. ಈಗ ನಿಮ್ ನಂಬರ್ದು ಇದ್ರದ್ದು ವ್ಯಾಲ್ಯೂ ಏನ್ ಬಂತು? ಇಟ್ ಈಸ್ 00101. ಓಕೆ, 00101.
1. ಗೊತ್ತಾಯ್ತು ಈ ಸೆಕ್ಷನ್? Okay. So what value we had? 43 plus 0167. So 43 ಗೆ ಏನ್ ಬಂದಿತ್ತು ನಮ್ದು ಟೋಟಲ್ ವ್ಯಾಲ್ಯೂ? We had 43.167. So 43 ಗೆ ಬಂದಿರೋ ವ್ಯಾಲ್ಯೂ ನಮ್ಮ ಹತ್ರ 101011 we had. ಹೌದಿಲ್ಲ? ಹೌದಾ? ಹಾ. So that is 43.167. 0.167 ಬಂದಿರೋ ಬೈನರಿ ನಂಬರ್ ಏನು? ಇಲ್ಲಿ ಬರ್ದೇವ್ ನೋಡ್ರಿ ಬೈನರಿ ನಂಬರ್. Yes. So that is 00101. Okay. So 43.167 is equal to this number in your binary. ಗೊತ್ತಾಯ್ತಾ? This is base 10 and this is what? Base 2. Okay. ಬರ್ಕೋತಾ ಇದ್ದೀರಾ? ಇಲ್ಲಿ ನೋಡ್ರಿ ಇನ್ನೊಮ್ಮೆ ಹೇಳ್ತೀನಿ. We are trying to do decimal fractional number to binary convert ಮಾಡ್ಲಿಕ್ಕತ್ತೇವಿ. ಕೊಟ್ಟಿರೋ ನಂಬರ್ ಏನದ ನಮ್ಮ ಹತ್ರ? 43.167 ನಂಬರ್ ಅದ. So 43.167 can be written as 43 plus 0.167. ಹೌದಾ? ಸೊ ಏನ್ ಮಾಡ್ಲಿಕ್ಕತ್ತೀರಿ? 43 ನ ಮೊದಲು ನೀವು ಬೈನರಿ ಕನ್ವರ್ಟ್ ಮಾಡ್ತೀರಿ. 43 ಗೆ ಬೈನರಿ ಕನ್ವರ್ಟ್ ಮಾಡಿದ್ಮೇಲೆ ನಮಗ್ ಬರೋ ಉತ್ತರ ಏನು? ಇದು 101011 ಅಂತ ಬರ್ತದ. ವೆನ್ ಯು ಆರ್ ಡಿವೈಡಿಂಗ್ ದ ನಂಬರ್ ಬೈ 43 with 2. Okay. Then what you are doing for the fractional part? For the fractional part, what you are going to take? You are going to take the fractional section. 0.167 ತಗೋತೀರಿ. 0.167 into 2 ಮಾಡ್ತೀರಿ. ಓಕೆ. ಹಿಂದೆ ಏನ್ ಮಾಡಿರಿ? ಇಲ್ಲೆಲ್ಲ ಡಿವೈಡೆಡ್ ಬೈ 2 ಮಾಡಿರಿ ಈ ಕಡೆ ಎಲ್ಲ. ಹೌದಿಲ್ಲ? ಸೊ ಫ್ರಾಕ್ಷನಲ್ ಪಾರ್ಟ್ ಬಂದಾಗ ಏನ್ ಮಾಡ್ಬೇಕು? ಮಲ್ಟಿಪ್ಲೈಡ್ ಬೈ 2 ಹೇಳ್ಬೇಕು. ಸೊ ವೆನ್ ಯು ಮಲ್ಟಿಪ್ಲೈಡ್ ಬೈ 2 ಯು ಆರ್ ಗೋಯಿಂಗ್ ಟು ಗೆಟ್ ಒನ್ ನಂಬರ್ 0.334 ಸಿಗ್ತದ ನಿಮಗ. ಸೊ 0.334 ಒಳಗಿಂದ ಪಾಯಿಂಟ್ ಗಿಂತ ಫಸ್ಟ್ ಯಾವ ನಂಬರ್ ಇರ್ತದೋ ಆ ನಂಬರ್ ಅನ್ನ ನೀವು ಸಪರೇಟ್ ಆಗಿ ಬರ್ದಿಟ್ಕೋಬೇಕು. ಓಕೆ. ಇಲ್ಲಿ ನಾವು ಕ್ಯಾರಿ ಓವರ್ಸ್ ಎಲ್ಲ ಹೆಂಗ್ ಬರೀತೇವಲ್ಲ, ಕ್ಯಾರಿ ಓವರ್ ಬರ್ದು ಇದನ್ನ ಕನ್ವರ್ಟ್ ಮಾಡ್ಕೊಳಿಕ್ ಹೆಂಗ್ ತಗೋತೇವಿ ಇವೆಲ್ಲ ನಂಬರ್ಸ್ ಅವಲ್ಲ. ಸೊ ಈ ರೀತಿ ನಂಬರ್ಸ್ ಅನ್ನ ನಾವೇನ್ ಮಾಡ್ತೇವೆ? ಇಲ್ಲಿ ಸಪರೇಟ್ ಆಗಿ ಬರ್ದಿಟ್ಕೋತೇವೆ. ಸೊ ದಟ್ ಈಸ್ 001 ಯು ಆರ್ ಗೋಯಿಂಗ್ ಟು ಟೇಕ್. ಸೊ ಟೋಟಲ್ ಆಗಿ 0.167 ಇಂಟು 2 ಹೇಳಿದ್ರಿ ಅಂದ್ರೆ ವ್ಯಾಲ್ಯೂ ಏನ್ ಬಂದಿರ್ತದ? 0.334 ಬಂದದ ನಿಮಗ. ಅದರಿಂದ ಏನ್ ಮಾಡಿರಿ? ಫಸ್ಟ್ 0 ಏನದ ಬಿಫೋರ್ ದ ಡೆಸಿಮಲ್ ದಟ್ ಯು ಆರ್ ಟೇಕಿಂಗ್ ಔಟ್. ರೈಟ್. ಸೊ ವಾಟ್ ಯು ಆರ್ ಹ್ಯಾವಿಂಗ್? 0.334 ಇಸ್ ಲೆಫ್ಟ್ ಓವರ್ ಇಂಟು 2 ಹೇಳ್ತೀರಿ. ಮತ್ತೆ ಇಂಟು 2 ಹೇಳಿದಾಗ ಮತ್ತೆ ನಿಮ್ಗೆ ವಾಪಸ್ ಆನ್ಸರ್ ಏನ್ ಬರ್ತದ? 0.668 you are getting. Again take the 0 outside. Then repeat the steps. Again multiply 0.668 into 2. So this time you are going to get 1.336 ಬರ್ತದ. Again what you have to do? You have to bifurcate or remove out the whole number, that is 1 ತೆಗಿಬೇಕು. 1.336 ಇಂದ 1 ಅನ್ನ ಹೊರಗೆ ತಕೊಂಡ್ರಿ ಅಂದ್ರೆ ನಿಮಗೆ ಉಳಿಯೋದೇನು? 0.336 ಉಳಿತದ. ಇದಿಷ್ಟ ನಂಬರ್ ಉಳಿತದ. 1 ಅನ್ನ ಇಲ್ಲಿ ತಕೊಂಡಿರಿ ಹೊರಗೆ. ಸೊ ಮತ್ತೆ ಏನ್ ಮಾಡ್ತೀರಿ? 0.336 ಇಂಟು 2 ಮಾಡ್ಕೋತೀರಿ. ಸೊ ಅಗೇನ್ ಯು ಆರ್ ಗೋಯಿಂಗ್ ಟು ಗೆಟ್ ವಾಟ್ ವ್ಯಾಲ್ಯೂ? 0.672. ಸೊ ಅದ್ರ ಒಳಗಿಂದ ಮತ್ತೆ ಫಸ್ಟ್ ಹೋಲ್ ಡಿಜಿಟ್ ನಂಬರ್ ಏನದ 0 ಅದನ್ನ ಹೊರಗೆ ತಕೋರಿ. ದೆನ್ ಅಗೇನ್ 0.72 ನ 672 ನ 2 ಲೆ ಮಲ್ಟಿಪ್ಲೈ ಮಾಡ್ರಿ. ಅಗೇನ್ ಯು ಆರ್ ಗೋಯಿಂಗ್ ಟು ಗೆಟ್ 1.344 ಬರ್ತದ. ಸೊ ಫ್ರಮ್ ಹಿಯರ್ ಅಗೇನ್ ಯು ಟೇಕ್ ದ ಹೋಲ್ ನಂಬರ್ ಔಟ್, ದಟ್ ಈಸ್ 1 ಆಸ್ ಔಟ್. ಸೊ ಯೂಶುವಲಿ 4 to 5 ಸ್ಟೆಪ್ಸ್ ಒಳಗೆ ನಿಮ್ದು ಏನಾಗ್ತದೆ? ಇಲ್ಲಿ ವ್ಯಾಲ್ಯೂಸ್ ಎಲ್ಲ 0 ಬಂದ್ಬಿಡ್ತಾವ್. ಲಾಸ್ಟ್ ಆಫ್ಟರ್ ದ ಡೆಸಿಮಲ್ ನಂಬರ್ ಎಲ್ಲ 0 ಬರ್ತಾವ್. ಐದರ್ ಯುವರ್ ಹೋಲ್ ನಂಬರ್ ಮೇ ಬಿ 1 or 0, ಬಟ್ ಯು ವಿಲ್ ಬಿ ಗೆಟಿಂಗ್ ವಾಟ್? ಆಲ್ ದ ಫ್ರಾಕ್ಷನಲ್ ಸೆಕ್ಷನ್ ಆಸ್ 0. ಸಪೋಸ್ ಬಂದಿಲ್ಲ ಅಂದ್ರೆ ಮ್ಯಾಕ್ಸಿಮಮ್ 5 to 6 ಡಿಜಿಟ್ಸ್ ಮಲ್ಟಿಪ್ಲಿಕೇಶನ್ ಮಾಡಿ ನೀವೇನ್ ಮಾಡ್ಕೋಬಹುದು? ಸ್ಟಾಪ್ ಮಾಡ್ಬೋದು. ಸೊ ಒನ್ಸ್ ಯು ಆರ್ ಡನ್, 0 ಬಂದಿಲ್ಲ ಅಂದ್ರೆ just we have taken 5 steps and we have stopped the process. And then how we are processing? We are processing what? Not to bottom to top, we are processing top to bottom. ಮೇಲಿಂದ ಕೆಳಗಡೆ ವ್ಯಾಲ್ಯೂಸ್ ಅನ್ನ ತಗೊಂಡು ಹೋಗ್ತೀರಿ. ಸೊ your first digit is 0, then 0. This 0, 0, 0, 1,
0 and 1. Okay. So that is your fractional section. So when you combine both the things, 43 with 167, ಅವೆರಡರದು ವ್ಯಾಲ್ಯೂಸ್ ಅನ್ನ ನೀವು ಸೇರಿಸಿದ್ರಿ ಅಂದ್ರೆ ನಿಮಗೆ ಬರುವಂತ ಬೈನರಿ ನಂಬರ್ 101011.00101. ಕೇಳಿಸ್ತಾ ಹೇಳಿದ್ದು ಕ್ಲಿಯರ್ ಆಗಿ? ಅರ್ಥ ಆಯ್ತಾ? ಅರ್ಥ ಆಯ್ತಾ? ಏನೇನ್ರಿ ಡೌಟ್ ಅದನು? Try to solve one problem. Hopefully we can judge. ಎಸ್, ಇದು ನಾನ್ ಮಾಡಿರೋ ಲೆಕ್ಕ ಅದ. ಏನ್ ಮಾಡ್ಬೇಕು? ಇದನ್ನ 2 ಡಿವೈಡ್ ಮಾಡ್ಬೇಕು. ಈ ಸೆಕ್ಷನ್ ಅನ್ನ ಏನ್ ಮಾಡ್ಬೇಕು? 2 ಮಲ್ಟಿಪ್ಲೈ ಮಾಡ್ಬೇಕು. ಇದ್ರ ಒಳಗ್ ಬಂದಿರೋ ರಿಮೈಂಡರ್ zeros and ones ಬರ್ಕೊಂಡು ಹೋಗ್ಬೇಕು. ಇದ್ರನಾಗ ಹೋಲ್ ಸೆಕ್ಷನ್ ಏನ್ ಬರ್ತದಲ್ಲ, ಡೆಸಿಮಲ್ ಕಿಂತ ಮೊದಲು ಏನ್ ಬರ್ತದ, ಪಾಯಿಂಟ್ ಕಿಂತ ಮೊದಲು ಏನ್ ನಂಬರ್ ಬರ್ತದ, ಅದನ್ನ ನೀವೇನ್ ಮಾಡ್ತೀರಿ? ಸಪರೇಟ್ ಆಗಿ ಬರ್ಕೊಂಡು ಹೋಗ್ಬೇಕು. 2 ಮಲ್ಟಿಪ್ಲೈ ಮಾಡ್ಬೇಕು. ಇಷ್ಟೇ ಕಾನ್ಸೆಪ್ಟ್. ಓಕೆ, ಸೊ ಟ್ರೈ ಒನ್ ಪ್ರಾಬ್ಲಮ್. ವಿ ವಿಲ್ ಸಿ ಏನಾಗ್ಯದ ಅಂತೇಳಿ. ಅರ್ಥ ಆಗ್ಯದೋ ಆಗಿಲ್ಲೋ ಗೊತ್ತಾಗತ್ತೆ. ಸೊ ಇಟ್ ಈಸ್ 59.65625. This is the decimal number. You have to convert this into binary. What is its binary equivalent? ಓಕೆ, ಇದು 5 ಸ್ಟೆಪ್ ಆದ ಕೂಡಲೇ ನಿಮ್ಗೆಲ್ಲ 0 ಬಂದ್ಬಿಡ್ತಾವ. 5 ಸ್ಟೆಪ್ ತನ ಟ್ರೈ ಮಾಡ್ರಿ ಡೆಸಿಮಲ್ ಸೆಕ್ಷನ್ಗೆ. ಓಕೆ, ಫಸ್ಟ್ ಸಾಲ್ವ್ 59, divide it by 2 and then make a binary number, and for this section multiply it by 2 and make a binary number, and then assemble both the things. Okay, start doing. ಮಾಡ್ತಾ ಇದ್ದೀರಾ ಸ್ಟೂಡೆಂಟ್ಸ್? ಇದಿರೋ ಇಲ್ಲೋ? ಇದ್ದೀರಾ? ಮಾತಾಡ್ರೋ. ಬಿಸಿ ಇನ್ ಸಾಲ್ವಿಂಗ್? ಹಾ, ಹೇಳಪ್ಪಿ. 111011 is right answer for 59. ಇದು ಡೆಸಿಮಲ್ ಸೆಕ್ಷನ್. ಎಸ್, 10101. Very good. Correct answer. Exact answer. Very good. What's your name? Who it is? ಹೆಸರು ಹೇಳೋಪ್ಪಿ. ಪ್ರಶಾಂತ. ಹಾ, ಹೇಳ್ತೀನಲ್ಲ, ಯಾರೋ ಆನ್ಸರ್ ಹೇಳಿ, ಯಾರೋ ಕ್ರೆಡಿಟ್ ತಗೋಬೇಡ್ರಿ. ಕರೆಕ್ಟ್ ಆಗಿ ಹೆಸರು ಹೇಳ್ರಿ. Who it is? ಸಾಗರ. ಓಕೆ. 1111.10101. This is the answer. So first 59 ಅನ್ನ 2 divide ಮಾಡ್ರಿ. So you will get 29. Remainder is 1. 2 14s are 28. Remainder is 1. 2 7s are remainder is 0. 2 3s are remainder is 1. 2 1s are remainder is 1. Okay. So your binary value will be 111011. ಹೌದಾ? ಹೌದಿಲ್ಲ? ವಾಯ್ಸ್ ಬ್ರೇಕ್ ಆಗ್ತಾ ಇದೆಯಾ ನೋಡ್ರಿ. ಸ್ಕ್ರೀನ್ ಕಾಣಿಸ್ಲಿಕ್ಕತ್ತದೇನಪ್ಪ?
59 ಸಾಲ್ವ್ ಮಾಡಿರೋದು 59 ಸಾಲ್ವ್ ಮಾಡಿರೋದು ಕಾಣಿಸ್ಲಿಕ್ಕತ್ತದ? Okay, then I'll rub this one and then what we have already 59 ಗೆ ನಮ್ಗೆ ನಮ್ಮ ಹತ್ರ ಏನ್ ಬಂದದ 11110 and 11 is our binary equivalent. Now what we want for 0.65625 into 2 ಮಾಡ್ರಿ ಎಷ್ಟು ಬಂತು ಇದು 1.3125. ಸೊ ಇದ್ರ ಒಳಗೆ ಯಾವ ವ್ಯಾಲ್ಯೂ ತಗೋತೀರಿ 1 ಅನ್ನ ತಗೋತೀರಿ. Yes, then 1 ಪಾಯಿಂಟ್ ತೆಗೆದ್ಮೇಲೆ ರಿಮೈನಿಂಗ್ ಥಿಂಗ್ ವಿಲ್ ಬಿ 0. ಮತ್ತೆ 1 ತಗೋಬಾರ್ದು ಇಲ್ಲಿ. Yes, yes, 0.3125 into 2 ಎಷ್ಟು ಬಂತು? It is 0.6250 I think. 005 ಹೌದಲ್ಲ? ಸೊ ನಿಮ್ಗೆ ಇಲ್ಲಿ ಅಂತ ಉಳಿತು 0 is your value. Then again take 0.6250 into 2. What is your value? 1.2500 ಏನೋ ಬರುತ್ತೆ. So your value that you are taking is 1 over here. ಇಲ್ಲಿಂದ 0 ತಗೊಂಡಿರ್ತೀರಿ. Okay. So remaining value is 0.2500 into 2 you get. So which is equal to 0.5000. So again your value here is, it is 0. So now you have 0.5000 into 2, which you will get 1.000. So ilella 0 bantu andre it means you have to stop over here. So this is your value 1. So 1 iga top to bottom values anna tagobeku. So nimdu values ಏನು ಬರ್ತದೆ ಈಗ? It is 1 0 1 0 1 1 0 1 0 1. Okay, 1 0 1 0 1. These are the values. ಬರ್ಕೊಂಡ್ರಾ ಎಲ್ಲರೂ? Girls? Anybody from girls? ಬೋರ್ಡ್ ಕಾಣಿಸ್ಲಿಕ್ಕತ್ತದೇನ್ರಿ? ಒಬ್ರು ಮಾತಾಡ್ರಿ. ಬೋರ್ಡ್ ಕಾಣಿಸ್ಲಿಕ್ಕತ್ತದಪ್ಪಿ? ಹಾ, ಕೇಳಿಸ್ಲಿಕ್ಕತ್ತದಲ್ಲ ಹೇಳಿದ್ದು. ಓಕೆ. ಗರ್ಲ್ಸ್ ಏನಾಯ್ತು ಮಾತಾಡಿಲ್ಲ? ತಿಳಿದಿಲ್ಲ ನಿಮಗ? So many girls are there. Megha, Shweta, Yashoda, Leela, Swati. ಯಾರು ಒಬ್ರು ಮಾತಾಡ್ರಿ. ಅಲ್ಲ ಮಾಡಿದ್ರ ಲೆಕ್ಕ, ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರ ಇದನ್ನ? ಮಾಡಿದ್ ಬಂತ? Try one more then. I'll just give one more. Okay. You have the number 19 point. Okay, ಇದಕ್ಕಿಂತ ಸ್ವಲ್ಪ ಈಸಿ ನಂಬರ್ ಕೊಡ್ತೇನೆ, ಜಸ್ಟ್ ಚೆಕ್ ಇಟ್ ಔಟ್. ಆಮೇಲೆ ಈ ನಂಬರ್ ಮಾಡಕ್ಕೆಂದ್ರಿ. ಟೇಕ್ 21.3 ಟು ದ ಬೇಸ್ 10. ಇಷ್ಟೇ ಅದ ನಂಬರ್. ಟು ದ ಬೇಸ್ 2 ಮಾಡ್ರಿ, ಎಷ್ಟು ಬರ್ತದ? ಓಕೆ, ಎಲ್ಲ ಸೇರಿನೇ 10101
ಯಾವ ಸೆಕ್ಷನ್ ಇದು? ಬರೀ ಡೆಸಿಮಲ್ ಓನ್ಲಿ 21 ಇಷ್ಟ. ನೆಕ್ಸ್ಟ್ 0.3 0.3 ಇಂಟು 2 ಮಾಡ್ಬೇಕು ನೀವು. ಎಷ್ಟು ಬಂತು? 0.6 ಬಂತು, ಹೌದಿಲ್ಲ? ಈ ಝೀರೋನ ಇಟ್ಕೋಬೇಕು, ರೈಟ್? 0 ಇಟ್ಕೋರಿ. then again make 0.6 into 2, which will give you 1.2. So take 1, then again 0.2 into 2, which will give you. So the answer is again here 0. 0.4 into 2 will give you 8. So again 0. 0.8 into 2 will give you 1.6. So 1. Yes. Again, if you want, you can go with 0.6 into 2. ಮತ್ತೆ ಇಲ್ಲಿಂದ ಚಾಲು ಆಗ್ಬಿಡ್ತದೆ ವಾಪಸ್. ಇಲ್ಲಿ ಬರ್ದಿರಲ್ಲ 0.2. So it's better you stop over here. ಇಲ್ಲಿಗೆ ಸ್ಟಾಪ್ ಮಾಡಿ, then you proceed top to bottom. Okay? 0.6 into 2 ಹೇಳಿದ್ರಿ ಅಂದ್ರೆ 0.6 into 2 ಹೇಳಿದ್ರಿ ಅಂದ್ರೆ ಮತ್ತೆ 1.2 ಬರ್ತದೆ. ಸೊ ಇವು 4 ಡಿಜಿಟ್ಸ್ ರಿಪೀಟ್ ಹಾಕೋತ ಹೋಗ್ಬಿಡ್ತಾವ ನಿಮ್ಗೆ. 1001 ಈ 4 ಡಿಜಿಟ್ಸ್ ರಿಪೀಟ್ ಆಗ್ತಾವ. ಸೊ ಇಲ್ಲಿಂದ ಬೇಕಾಗಿಲ್ಲ ನಮ್ಗೆ. ಸೊ ಜಸ್ಟ್ ವಿ ವಿಲ್ ರಿಮೂವ್ ದಿಸ್ ಒನ್. ಮೇಲಿಂದ 5 ಆಪ್ಷನ್ಸ್ ಸಾಕು. ಸೊ ವಾಟ್ ಇಸ್ ದ ವ್ಯಾಲ್ಯೂ? 001. This is the answer. Okay. So 21.3 is 10101.0.1001. Got this one? Okay. ಬರ್ಕೋತೀರಾ? ಮಾಡ್ತಾ ಇದ್ದೀರಾ ಜ್ಯೋತಿ? ವೇಟ್ ಮಾಡ್ಲಾ ಬರೀಲಿಕ್ಕೆ? ಏನ್ ನೆಕ್ಸ್ಟ್ ಕ್ವಶನ್ ಹೇಳಿ. Next question. 19.275. What is the answer for this one? Write out. 19.275. Right. Correct. ಮುಂದಿಂದು you are not getting 0 and 1. ಯಾಕ? ಅಲ್ಲ, ಲಾಸ್ಟಿಗೆ 0 ಬಂದಿಲ್ಲ. 4-5 ಮಾರ್ಕ್ಸ್ 4-5 ವ್ಯಾಲ್ಯೂಸ್ ಮಾಡಿ ಆಮೇಲೆ ಸ್ಟಾಪ್ ಮಾಡಿ ವ್ಯಾಲ್ಯೂಸ್ ಹೇಳ್ಬಿಡ್ರಿ, ಏನ್ ಇಶ್ಯೂ ಇಲ್ಲ. Yes, that is correct answer. Okay. So what is your binary equivalent for this one? It is 10011.01000. ನೀವು ಇನ್ನು 1-2 ಸ್ಟೆಪ್ ಮುಂದೆ ಹೋದ್ರಿ ಅಂದ್ರೆ you are going to get again 1 and 1 ಬರ್ತದೆ ನಿಮಗೆ. ನೆಕ್ಸ್ಟ್ ನೋಡಿದ್ರಿ ಅಂದ್ರೆ ನಂಬರ್. ಸೊ ಮ್ಯಾಕ್ಸಿಮಮ್ 5ರಿಂದ 6 ವ್ಯಾಲ್ಯೂಸ್ ಮಾಡ್ರಿ ಸಾಕು, ಅದಕ್ಕಿಂತ ಜಾಸ್ತಿ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಓಕೆ. ಬಿಕಾಸ್ ಇಲ್ಲಿ ನಮ್ಮ ಹತ್ರ 3 zeros ಬಂದಾವ. 4th ವ್ಯಾಲ್ಯೂ ಏನ್ ಬರ್ತದೆ ನೋಡ್ಲಿಕ್ಕೆ ಜಸ್ಟ್ ಐ ಹ್ಯಾವ್ ಟ್ರೈಡ್ ಸಮ್ 1 or 2 ನೆಕ್ಸ್ಟ್ ವ್ಯಾಲ್ಯೂಸ್. ಅದರ್ವೈಸ್ 5 to 6 ವ್ಯಾಲ್ಯೂಸ್ ಮ್ಯಾಕ್ಸಿಮಮ್ ಈಸ್ ಇನಫ್, ರೈಟ್? ಸೊ ಟೋಟಲಿ ಇಲ್ಲಿ 7 ಡಿಜಿಟ್ ತಗೊಂಡೆ ನಾನು. ಒಂದ್ ಕಡೆ 5, ಒಂದ್ ಕಡೆ 6, ಒಂದ್ ಕಡೆ 7 ಡಿಜಿಟ್ ಯಾಕೆ ತಗೊಂಡಾರ ಅಂತ ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ಮಿನಿಮಮ್ ಯು ಕ್ಯಾನ್ ಟೇಕ್ 5 ಬಂದಿಲ್ಲ ಆನ್ಸರ್ ಅಂತಂದ್ರೆ. 0 ಬಂತು ಅಂದ್ರೆ ಇಟ್ಸ್ ಓಕೆ, ಬಂದಿಲ್ಲ ಅಂದ್ರೆ ಯು ಕ್ಯಾನ್ ಗೋ ಅಪ್ ಟು 5 ಡಿಜಿಟ್ಸ್. ಎಸ್. ಸೊ ಅಷ್ಟರಲ್ಲಿ ಇಲ್ಲಿ ಏನಾಗಿದೆ, 3 ಕಡೆ 0 ಬಂದದಲ್ಲ ಕಂಟಿನ್ಯೂಸ್ ಆಗಿ. ಸೊ ಜಸ್ಟ್ ಐ ಹ್ಯಾವ್ ಶಿಫ್ಟೆಡ್ ಟು
The next number, 6th and 7th number ಏನ್ ಬರ್ಬೋದು ಅಂತ ಚೆಕ್ ಮಾಡ್ಬೇಕಾದಾಗ just I got 1 and 1. You can do, or only your 0 1 0 0 can also work. Yes, this is also the right answer. Okay, right. So today we have dealt all these things, that is how you are going to convert your octal to decimal, octal to hexadecimal, hexadecimal to octal, and decimal floating point to binary, right? So actually I wanted to begin the next section. Nim class adana ಏನಿಲ್ಲೋ next class ಇದೆಯಾ? Okay, then I cannot start. Yes, okay, no issues. So next class ನಲ್ಲಿ ನಾಳೆ ಕ್ಲಾಸ್ ಏನ್ ತಗೋತೇವಲ್ಲ, that time we will convert. Already ನಿಮ್ಮ ಹತ್ರ ಈ ರೀತಿ ಬೈನರಿ ನಂಬರ್ ಇತ್ತು ಅಂದ್ರೆ, ಇಂಥದ್ದು ಡೆಸಿಮಲ್ ಪಾಯಿಂಟ್ ಇರೋ ಬೈನರಿ ನಂಬರ್ ಇತ್ತು ಅಂದ್ರೆ ಇದನ್ನ ಏನ್ ಮಾಡ್ಬೇಕು ಅಂದ್ರೆ ಇದನ್ನ ಹೆಂಗ್ ಕನ್ವರ್ಟ್ ಮಾಡ್ತೀರಿ ನಿಮಗೆ ಗೊತ್ತದ. how you are going to do? You are just going to multiply this with the power of 2. 2 to the power 0 ಲೆ ಮಾಡ್ತೀರಿ, 2 to the power 1, 2 to the power 2 ಹಿಂಗ್ ಮಾಡ್ಕೊಂಡು ಹೋಗ್ತಿರಲ್ಲ. So in this side you are going to increase the powers, but ಈ ಕಡೆ ಹೋದಾಗ ನೀವು ಏನ್ರ ಸಾಲ್ವ್ ಮಾಡ್ಲಿಕ್ಕೆ ಅಂದ್ರೆ then that time you have to go with decreasing power. ಆವಾಗ ಏನ್ ಮಾಡ್ಬೇಕಾಗ್ತದೆ, 2 to the power -1, 2 to the power -2 ಇಂದ ಮಲ್ಟಿಪ್ಲೈ ಮಾಡ್ಕೊಂಡು ವ್ಯಾಲ್ಯೂಸ್ ಕ್ಯಾಲ್ಕುಲೇಟ್ ಮಾಡಿದ್ರಿ ಅಂದ್ರೆ ಟೋಟಲ್ ಆಗಿ ಈ ನಂಬರ್ ಬರ್ತದೆ ನಿಮಗೆ ವಾಪಸ್ ಡೆಸಿಮಲ್. ಓಕೆ, ಸೊ ನಾಳೆ ಏನ್ ಮಾಡ್ರಿ ಅಂದ್ರೆ ಕ್ಲಾಸ್ ಒಳಗ ಫಸ್ಟ್ ಇದ್ರದ್ದು ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ರಿ. 2 to the power -1 ಇನ್ ವ್ಯಾಲ್ಯೂ ಎಷ್ಟು? 2 to the power -1 is probably equivalent to what value? It means it is 1/2 ಅಂದಂಗ, ಹೌದಿಲ್ಲ? So its decimal value is 0.5. Yes. So -2 ಹೇಳಿದ್ರಿ ಅಂದ್ರೆ it is 1/4 ಅಂದಂಗ, ಹೌದಾ? ಅಲ್ಲ 8 ಅಲ್ಲ, 1/8. 2 to the power -3 ಹೇಳಿದ್ರಿ ಅಂದ್ರೆ it is 1/8. So this is how much? ಹೇಳಿ ಬರ್ತಿದ್ದೆ. It is 0.125. 125 ಬರ್ತದೆ. ಓಕೆ, ಸೊ ಹಿಂಗೆ 2 to the power -5 ತನ ಎಲ್ಲ ಒಂದ್ ಕಡೆ ಬರ್ದಿಟ್ಕೋರಿ ನಾಳೆ, so that it will become easy for us for making the calculations. Okay, ನಾಳೆ ಆ ಸೆಕ್ಷನ್ ಹೇಳ್ಕೊಡ್ತೀನಿ ನಿಮ್ಗ. ಓಕೆ, ಸೊ ಇವತ್ತೇ ಹೇಳಿದ್ರೆ ಸ್ವಲ್ಪ ಫಾಸ್ಟ್ ಆಗ್ತದೆ, ಏನೋ ರಶ್ ಆಗ್ತದೆ ಅನ್ನಿಸ್ತಿದೆ. If we are going to today, okay, tomorrow we will deal. ಗಡ್ಬಡ್ ಮಾಡ್ಕೊಳ್ಳೋದು ಬೇಡ. ಸೊ ಕಾಮಾಗೆ ಹೇಳೋಣ, right? So today we will finish off these things. Some problems I have given for you to try at home. ಅವನಷ್ಟು ಕನ್ವರ್ಷನ್ ಎಲ್ಲ ಮಾಡ್ಕೋರಿ. Okay, then try this number for conversion. 20.625 ಏನ್ ಬರ್ತದ ಬೈನರಿ ಒಳಗ, ಇದನ್ನ ಒಂದು ಟ್ರೈ ಮಾಡ್ಕೋರಿ. ಓಕೆ, and then one more to try at home is 47.5 ಏನ್ ಬರ್ತದ ನೋಡ್ರಿ. ಓಕೆ, what is its binary equivalent? ಇವೆರಡು ಮನಿ ಒಳಗ್ ಮಾಡ್ಕೋರಿ. ನಾಳೆ ಇವೆರಡರದು ಆನ್ಸರ್ ಬೇಕು ನನ್ಗೆ. ಓಕೆ, yes, fine. So we will meet tomorrow in your next class. Hopefully ನಾನು ಏನು ಹೇಳಿಕತ್ತೀನಿ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ಲಿಕ್ಕತ್ತದ ಅನ್ಕೋತೀನಿ. ಏನಾರ ಇಶ್ಯೂಸ್ ಇದ್ರೆ ಕ್ಲಾರಿಫೈ ಮಾಡ್ಕೋರಿ ಅವತ್ತಿನ ಕ್ಲಾಸಿನ ಅದೇ ಟೈಮ್ನಾಗ. ಓಕೆ, ಒಂದೇ ಟೈಮ್ಗೆ ಜಾಸ್ತಿ ಇಟ್ಕೊಂಡ್ರಿ ಅಂದ್ರೆ ಮುಂದಿನ ಕ್ಲಾಸ್ ಐ ಕನ್ಸಿಡರ್ ಯು ಹ್ಯಾವ್ ಫಾಲೋಡ್ ದ ಬ್ಯಾಕ್ ಕ್ಲಾಸ್. ಹಿಂದಿನ ಕ್ಲಾಸ್ನಾಗ ಎಲ್ಲ ತಿಳಿದದ ಅನ್ಕೊಂಡು ನೆಕ್ಸ್ಟ್ ಕ್ಲಾಸ್ ಹೇಳ್ತಾ ಇರ್ತೀನಿ ನಾನು, ಹೌದಾ? ಏನಾರ ಇಶ್ಯೂಸ್ ಇದ್ರೆ ಅವಾಗಿಂದ ಅವಾಗೆ ಕ್ಲಿಯರ್ ಮಾಡ್ಕೊತ ಬರ್ರಿ. Okay, so fine, today we'll stop our class over here. ಸಿಗ್ನಲ್ಸ್ ಒಬ್ರು ಯಾರೇ ಆನ್ಲೈನ್ ಬರ್ರಿ, ಒಂದ್ 2 ನಿಮಿಷ. ಎನಿ ಒನ್ ಆಫ್ ಯು? ಐ ವಾಂಟ್ ಟು ಸಿ ದಿಸ್ ಒನ್. ಯಶೋಧ ಇದೀರಾ? ಆರ್ ಅಭಿಷೇಕ್? ಯಶೋಧ ಇಸ್ there? ಓಕೆ, ವಿಡಿಯೋ ಆನ್ ಮಾಡ್ಕೋರಿ.
ವಿಡಿಯೋ ಆನ್ ಮಾಡ್ಕೋರಿ. ಲೀಲಾ, ಪ್ರಿಯಾ, ವಿಡಿಯೋ ಆನ್ ಇಲ್ಲ, ಆಗ್ತಾ ಇಲ್ಲ ಯಶೋಧ. ಸಿದ್ಲಿಂಗ ಅವ್ರು ಇದ್ದೀರಾ? ಸಿದ್ಲಿಂಗ ಇಲ್ಲ. ಪ್ರಿಯಾ ಇಸ್ ದೇರ್? ನೋ. ಸಿ, ಹಿಂಗ್ ಮಾಡ್ತೀರಿ ನೀವು ಹುಡುಗರು. ಹಚ್ಚಿಟ್ಟು ಎಲ್ಲೋ ಲಕ್ಷ ನಿಮ್ದು. ಈ ಕಡೆ ಮಾಡಮ್ ತಮ್ಮ ಪಾಡಿಗೆ ತಾವ್ ಹೇಳ್ಕೊತಿರ್ತಾರ, ನಿಮ್ ಪಾಡಿಗೆ ನೀವು ಕೆಲಸ ಮಾಡ್ತಿರ್ತೀರಿ. ದೀಪಾ ಇಸ್ ದೇರ್? ದೀಪಾ? No. Usman is there? No. See? Amit? Abhishek? Abhishek, you are there? No. See?